ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ನಾವು ಒಂದು ಕೋರ್ಟ್ ಆಫೀಸ್ ಬೇಕಂತೇಳಿ ನಾವು ಇದಕ್ಕೆ ರಾಯಲ್ಟಿ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸಿದ್ದೀವಿ. ಆದ್ರೆ ನಿಮಗೂ ದಯವಿಟ್ಟು ಅದ್ರದ್ದು ಜವಾಬ್ದಾರಿ ಇವತ್ತು ಪಂಚಾಯತ್ ಸದಸ್ಯರು ಯಾಕಂತಂದ್ರ ಹಿಂದಿನ ಲೆಕ್ಕದಾಗಿದೆ ಏನೋ ಅವ್ರು ಎಲ್ಲಿ ಆಫೀಸರ್ ಪೋಸ್ಟ್ ಆಫೀಸ್ ಎಲ್ಲಿ ಐತೆ ಅಂತ ಕೇಳಿದ್ರು ಒಬ್ಬ ಮನುಷ್ಯನಿಗೆ ಪೋಸ್ಟ್ ಆಫೀಸ್ ಅನ್ನೋದು ಗೊತ್ತಾಗಬೇಕಲ್ಲ. ಇಷ್ಟಿಗೆ ನಾವು ಮನೆ ಇತ್ತು ಪೋಸ್ಟ್ ಆಫೀಸ್ ಹೋಗ್ತೀನಿ ಅಂತಿದ್ರು, ನೀವೆಲ್ಲಿ ಹೋಗಾರು? ಇನ್ನು ನಮ್ಮ ಜವಾಬ್ದಾರಿ ಏನಾದ್ರು ನಮ್ಮ ಗ್ರಾಮ ಆಯ್ತು ಒಂದು ಯುವಕರ ಆಯ್ತು ಅದು ಕಳ್ಕಳಿ ಇರ್ಬೇಕು. ಒಂದು ನಾವು ಮನವಿ ಎಲ್ಲೇ ಹೋದ್ರು ಪಂಚಾಯತಿನಿಂದ ನಾನು ನಂಬರ್ ಅದೇ ಅದು ನಿಮ್ ಪಂಚಾಯತಿ ಒಂದು ಸರ್ಕಾರಕ್ಕೆ ಮನವಿ ಸಲ್ಲಿಸ್ರಿ. ನಾನು ಇನ್ನೊಮ್ಮೆ ಹೆಚ್ಚು ಒತ್ತಡ ಪಟ್ಟು ನಾವು ಮನವಿ ನಮ್ಮ ರೈತ ಸಂಘದಿಂದ ನಾನು ಮನವಿ ಸಲ್ಲಿಸ್ತೀನಿ. ನೀವಾದ್ರೂ ಒಂದು ಇರ್ಲಿ, ಹೆಚ್ಚಿನ ಕಳ್ಕಳಿ ಇರ್ಬೇಕು. ಒಂದು ಆಫೀಸ್ ಬೇಕು ನಮ್ಮ ಊರಿಗೆ. ಆಫೀಸ್ ತರನ ಒಂದು ಒಳ್ಳೆ ಕಾರ್ಯ ಒಂದು ಬಂದವ್ರಿಗೆ ಹೋದವ್ರಿಗೆ ಒಂದು ಕಾರ್ಯ ಮಾಡೋಂಥ ಕೆಲಸ ಆಕೈತೆ ಅಂತ ಈ ಮೂಲಕ ಹೇಳ್ತೀನಿ. ಸೇವಾ ಸಮಿತಿಯ ರಾಜ್ಯ ಹಾಗೂ ಆರಕ್ಷಕ ಇಲಾಖೆಯ ಸಿಬ್ಬಂದಿ ಇವತ್ತು ವಿಜೃಂಭಣೆಯಿಂದ ನಮ್ಮ ಗ್ರಾಮದಲ್ಲಿ ವಿಘ್ನೇಶ್ವರನ ವಿಸರ್ಜನಾ ಕಾರ್ಯಕ್ರಮ ನೆರವೇರಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೂರಿನಂತಹ ಶ್ರೀ ಸುಬ್ರಹ್ಮಣ್ಯ ಸುಮಾರು 45 ವರ್ಷ ಹೆಚ್ಚುವರಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನ ಹೊಂದ್ತಾ ಇದ್ದಾರೆ. ಆ ನಿವೃತ್ತಿಯ ಒಂದು ಗೌರವವಾಗಿ ಈ ಸೇವಾ ಸಮಿತಿಯವರು ಅವರನ್ನು ಸನ್ಮಾನಿಸಿದ್ದಾರೆ. ಮನುಷ್ಯನಿಗೆ ಅವರು ನಾವು ಮಾಡಿದಂತಹ ಸೇವೆ ಎಷ್ಟು ಸಫಲವಾಗಿ ಜನರು ನಮ್ಮನ್ನು ಎಷ್ಟು ಪ್ರೋತ್ಸಾಹಿಸ್ತಾರೆ. ಇಂತಹ ಗೌರವಗಳು ಕಂಡು ಬಂದಾಗ ನಮ್ಮ ಸೇವೆ ಬೆಲೆ ಬರ್ತೈತಿ. ಯಾವತ್ತೇ ನಮ್ಮ ಸೇವೆ ಸರ್ಕಾರ ಕೊಡ್ತೀವಿ, ಅದಕ್ಕೆ ಸರಿಯಾಗಿ ನಾವು ಸರ್ಕಾರಕ್ಕೆ ಸೇವೆಯನ್ನು ಮಾಡಬೇಕು. ಒಬ್ಬ ಇಲಾಖೆ ಅಂದ್ರೆ ಕಾಯಬೇಕು. ನಾವು ಇಲಾಖೆಯ ಮುಖ್ಯ ಮಾಡ್ತೀವಿ ಅಂತ ಇಲಾಖೆಯ ಮುಖ್ಯದಲ್ಲಿ ನಾವು ಒಳ್ಳೆಯ ಸೇವೆಯನ್ನು ಮಾಡಿದ್ರೆ ಮಾತ್ರ ನಮ್ಮ ತಾಯಿಗೆ ಗೌರವ ಕೊಡ್ತೈತಿ, ಇಲಾಖೆಯ ಒಂದು ಹೆಮ್ಮೆ ಬರ್ತೈತಿ. ಅಂತ ಹೆಮ್ಮೆ ಕೆಲಸವನ್ನ ಶ್ರೀಯುತ ಸುಬ್ರಹ್ಮಣ್ಯ ಮಾಡಿದ್ದಾರೆ. ಅವರಿಗೆ ವಿಘ್ನೇಶ್ವರ ಆಲಯವನ್ನ 15 ವರ್ಷ ಪಂಚಾಯತ್ ಕಚೇರಿಯಲ್ಲಿ ಸೇವೆ ಸಲ್ಲಿಸಿದಂತ ಹಾಗೂ ವಿಘ್ನೇಶ್ವರ ಸೇವೆ ಸಲ್ಲಿಸಿದ ಅವರಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮ ಹಾಗೂ ಅವರಿಗೆ ಎಲ್ಲ ಯುವಕರ ಸೇರಿ ವಿಜೃಂಭಣೆಯಿಂದ ಒಂದು ಅವರಿಗೆ ಸನ್ಮಾನಿಸಲಾಯಿತು. ಅವರು ಸೇವೆ ಸಲ್ಲಿಸಿದ್ದು ದೊಡ್ಡ ಯಾಕಂದ್ರೆ ಯಾರು ವಿಷಯ ಶಿವಸಮಿತಿ ಅವರು ಮಾಡ್ಯಾರ. ಇನ್ನು ಅವರ ತಂದೆ ಅವರನ್ನು ಹಣ ಸೇವೆ ಸಲ್ಲಿಸಿದ್ರು. ಅವರು ಮುಖ್ಯನ ಅವ್ರಿಗೆ ಅವ್ರಿಗೇನೋ ಬಾಡಿ ಮನೆಯಿಂದ ಸ್ವಂತ ಮನೆಯಲ್ಲಿ ಒಂದು ಸೇವೆ ಸಲ್ಲಿಸಿದ್ರೆ ಅವ್ರಿಗೆ ಹೆಚ್ಚಿನ ರೀತಿಯಾಗಿ ಮೂಲಕ ಬೇರೆ ಕಡೆ ಎಲ್ಲಿ ಬಾಡಿಗೆ ಉತ್ಪದಾಗಿ ಬಾಡಿಗೆ ಕೊಡ್ತೈತೆ ಒಂದು ಸರ್ಕಾರ. ಅಂತದ್ದು ಭಾರತೀಯ ಸೇವೆ ಅವ್ರಿಗೊಂದು ದೊಡ್ಡ ಸೇವೆ ಅಂತಂದು ದೊಡ್ಡ ಕೊಡುಗೆ ಅಂತಂದು ನಮ್ಮ ಊರಿಗೆ ದೊಡ್ಡ ಕೊಡುಗೆ ಅಂತ ನಾವು ಬಂದು ನಾವು ರೈತ ರಾಜ್ಯ ಉಪಾಧ್ಯಕ್ಷ ಈ ಮೂಲಕ ನಾನು ಧನ್ಯವಾದಗಳು.